Hello everyone, you are watching News Insights. Let's watch today's news updates. ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಲಾಸ್ಟ್ ಟೈಮು ನಿಮ್ಮ ಪ್ರೆಸ್ ಮೀಟಲ್ಲಿ ನಾವು ಉದ್ಘಾಟನಾ ಸಮಾರಂಭ ಮತ್ತು ಕೇಂದ್ರ ಕಚೇರಿ ಉದ್ಘಾಟನೆ ಕೂಡ ನಿಮಗೆ ಆಹ್ವಾನವನ್ನು ಕೊಟ್ಟಿದ್ವಿ. ಸಾಕಷ್ಟು ಜನ ನಮ್ಮ ಕಚೇರಿ ಕೂಡ ಬಂದು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಸಹಕರಿಸಿದ್ವಿ. ಎಲ್ರಿಗೂ ನಾನು ಆ ವಿಚಾರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ನಮ್ಮ ಈ ಒಂದು ಪಕ್ಷದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಗೋಪಿನಾಥ್ ಅವರು, ಹಾಗೆ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದಂಥ ಕಲ್ಲಪ್ಪ ಅವರು, ಹಾಗೆ ನಮ್ಮ ಮೈನಾರಿಟಿ ಪ್ರೆಸಿಡೆಂಟ್ ಆದಂಥ ಉಸ್ಮಾನ್ ಆಟೋವಾಲ ಅವರು, ಹಾಗೆ ಆಟೋ ಘಟಕದ ಅಧ್ಯಕ್ಷರಾದ ಮೋಹನ್ ಗೌಡ ಅವರು, ಇಷ್ಟು ಜನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಉಸ್ಮಾನ್ ಆಟೋವಾಲ ಅಂತೇಳಿ, ಇವರು ಅಡ್ವೊಕೇಟ್ ಕಲ್ಲಪ್ಪ ಅಂತೇಳಿ ಅವರು ಸರ್. ಬೊಂಗು ಪ್ರಸಾದ್ ಗೌಡ ಬಂದು ಸಂಸ್ಥಾಪಕರು. ನನ್ನ ಹೆಸರು ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತೇಳಿ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಈಗ ಈ ಪ್ರೆಸ್ ಮೀಟ್ ಅನ್ನು ಕುರಿತು ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಸ್ ಗೋಪಿನಾಥ್ ಆದ ನಾನು ಈ ಬ್ಲೂ ಇಂಡಿಯಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಆಗಿರ್ತೇನೆ. ಹಾಗೂ ಇವತ್ತು ನಮ್ಮ ಪಕ್ಷದ ಏನೊಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ, ಇದು ಏನಪ್ಪ ಅಂತಂದ್ರೆ ನಮ್ಮ ಬ್ಲೂ ಇಂಡಿಯಾ ಪಾರ್ಟಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಂವಿಧಾನ ಏನಿತ್ತು, ಅದರ ಒಂದು ಆಶಯದಲ್ಲಿ ಅದರ ಒಂದು ಅಡಿಯಲ್ಲಿ ನಾವು ಈ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನು ಮೂಲ ಸಂವಿಧಾನ ಏನಿತ್ತು ಅದರ ಆಶಯ ಎಲ್ಲರನ್ನು ಸಮಾನತೆಯಿಂದ ಕಾಣುವಂಥದ್ದು ಮತ್ತು ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಮತ್ತೆ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಏನು ಈ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೆ ಇನ್ಯಾವುದೋ ಬೇರೆ ಬೇರೆ ಪಕ್ಷಗಳಿರ್ಬೋದು, ಇವೆಲ್ಲ ಜನಗಳಿಗೆ ಸಹಕರಿಸೋದ್ರಲ್ಲಿ ಎಡವಿದೆ. ಆ ರೀತಿ ಆಗದೆ ಇನ್ನು ಮುಂದೆ ನಾವು ಮುನ್ನೆಚ್ಚರಿಕೆಯಿಂದ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡ್ಲಿಕ್ಕೆ ಅಂತೇಳಿ ನಾವು ಈ ಪಕ್ಷವನ್ನು ನಾವು ತಂದಿರ್ತೇವೆ. ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನ ತಾವುಗಳು ಮಾಧ್ಯಮ ಮಿತ್ರರು ಒಂದು ಜನಗಳ ಒಂದು ದೃಷ್ಟಿಯಲ್ಲಿ ಕಾಣಿಸ್ಕೊಳ್ಳುವಂತೆ ತಾವು ದಯವಿಟ್ಟು ಒಂದು ಪ್ರಚಾರ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದಿನ ನಮ್ಮ ಪಕ್ಷದ ಬಗ್ಗೆ ನಮ್ಮ ರಾಜ್ಯ ಆಕಾಶದ ಬಣ್ಣ ಬ್ಲೂ, ಸಮುದ್ರದ ಬಣ್ಣ ಬ್ಲೂ, ಅತೀತ, ಅನನ್ಯ, ಅಘಾತ ಅಂತಕ್ಕಂಥ ಅರ್ಥ ಬರ್ತದೆ. ಜೊತೆಗೆ ತಿರಂಗ ಧ್ವಜದ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರವನ್ನ ನೀಲಿ ಬಣ್ಣದಲ್ಲಿ ಗುರುತಿಸಿದ್ದಾರೆ. ಆ ನೀಲಿ ಬಣ್ಣ ಸಮಾನವಾಗಿ ಅಂದ್ರೆ 24 ಗಂಟೆಗಳನ್ನು ಸೂಚಿಸುವ ಆ ನೀಲಿ ಬಣ್ಣದ ಚಕ್ರ ಸಮನಾದ ಅಂತರದಲ್ಲಿ ಆ ಸ್ಪೋಕ್ಸ್ಗಳು, ಆ ಕಡ್ಡಿಗಳೇನಿದೆ ಅದು ಅವುಗಳನ್ನು ವಿಭಜಿಸ್ತದೆ. ಹಾಗಾಗಿ ಎಲ್ಲ ಸಮುದಾಯಗಳ ಸಮಾಜದ ನಿರ್ಮಾಣಕ್ಕಾಗಿ ನಾವೊಂದು ಈ ನೀಲಿಯ ಸಂಕೇತವನ್ನ ಇಟ್ಕೊಂಡಿದ್ದೀವಿ. ಇದೆ ಸರ್, ಇದೆ. ಆಲ್ರೆಡಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಇಲ್ಲ, ಯಾರು ಗೆದ್ದಿಲ್ಲ. ಅಲ್ಲಿ 3% ತಗೊಂಡಿದ್ದಾರೆ ಸರ್. ಈಗ ಫುಲೆ, ನಾರಾಯಣ ಗುರು, ಬಸವ, ಬುದ್ಧ, ಅಂಬೇಡ್ಕರ್ ಅವರೇ ಮಾರ್ಗದರ್ಶಕರು. ಸಂವಿಧಾನವೇ ನಮ್ಮ ಸಿದ್ಧಾಂತ, ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತೇಳಿ ಈ ಒಂದು ಪಾರ್ಟಿಯ ಸಿದ್ಧಾಂತವನ್ನ ನಾವು ಇಟ್ಕೊಂಡಿದ್ದೀವಿ. ಬರೀ GPA ಅಲ್ಲ, ಎಲ್ಲ ಎಲೆಕ್ಷನ್ಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸಲಿಕ್ಕೆ ಸಿದ್ಧರಾಗಿದ್ದೀವಿ.